ಗೌಡ ಅವರು ಕನ್ನಡ ಕಿರುತೆರೆ ಲೋಕದ ಜನಪ್ರಿಯ ನಟಿಯರಲ್ಲಿ ಒಬ್ಬರು. ತಮ್ಮ ಪ್ರತಿಭೆ, ಸೌಂದರ್ಯ, ಆತ್ಮವಿಶ್ವಾಸ ಹಾಗೂ ಪರಿಶ್ರಮದಿಂದ ಅವರು ಕನ್ನಡದ ಮನೆಮಾತಾಗಿದ್ದಾರೆ. ವಿಶೇಷವಾಗಿ ನಾಗಿಣಿ 2 ಧಾರಾವಾಹಿ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮೂಲಕ ಅವರು ಅಪಾರ ಜನಪ್ರಿಯತೆ ಗಳಿಸಿದ್ರು. ಬಾಲ್ಯದಿಂದಲೇ ಅವರಿಗೆ ಕಲೆ, ನೃತ್ಯ ಮತ್ತು ಫ್ಯಾಷನ್ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು. ಕಾಲೇಜು ದಿನಗಳಲ್ಲೇ ಮಾಡೆಲಿಂಗ್ನಲ್ಲಿ ಭಾಗವಹಿಸಿ ನಂತರ ದೂರದರ್ಶನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು. ನಮ್ರತಾ ಗೌಡ ಅವರು 2011ರಲ್ಲಿ ಪ್ರಸಾರವಾದ ಕೃಷ್ಣ ರುಕ್ಮಿಣಿ ಧಾರಾವಾಹಿಯ ಮೂಲಕ ತಮ್ಮ ಅಭಿನಯ ಜೀವನವನ್ನು ಆರಂಭಿಸಿದ್ರು. ನಂತರ ಹಲವು ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ನಿರ್ಮಿಸಿಕೊಂಡ್ರು. ಇವರು ತಮ್ಮ ವೃತ್ತಿ ಜೀವನವನ್ನು ತಾವೇ ಸ್ವತಃ ಯಾರ ಸಹಾಯವಿಲ್ಲದೆ ತಮ್ಮ ಪರಿಶ್ರಮದಿಂದ ಕಟ್ಟಿಕೊಂಡ್ರು. ಕೃಷ್ಣ ರುಕ್ಮಿಣಿ ಇವರ ಮೊದಲ ಸೀರಿಯಲ್. ನಂತರ ಇವರು ಪುಟ್ಟಗೌರಿ ಮದುವೆ ಮತ್ತು ಮಂಗಳಗೌರಿ ಮದುವೆಯಲ್ಲಿ ಹಿಮಾ ಪಾತ್ರವನ್ನು ನೆರವೇರಿಸಿದ್ರು. ಅದಾದ ನಂತರ ನಾಗಿಣಿ 2 ಧಾರಾವಾಹಿಯಲ್ಲಿ ಶಿವಾನಿ ಪಾತ್ರವನ್ನು ನಿರ್ವಹಿಸಿದ್ರು. ಇದು ಅತ್ಯಂತ ಜನಪ್ರಿಯವಾದಂತಹ ಸೀರಿಯಲ್ ಆಗಿ ಮೂಡಿ ಬಂದಿತ್ತು. ನಾಗಿಣಿ 2 ಧಾರಾವಾಹಿ ಮೂಲಕ ಅವರು ರಾಜ್ಯಾದ್ಯಂತ ಹೆಚ್ಚಿನ ಜನಪ್ರಿಯತೆ ಗಳಿಸಿದ್ರು. ಅವರ ಅಭಿನಯ, ಭಾವಾಭಿನಯ ಮತ್ತು ಪರದೆ ಮೇಲಿನ ವ್ಯಕ್ತಿತ್ವಕ್ಕೆ ಪ್ರೇಕ್ಷಕರಿಂದ ಉತ್ತಮ ಮೆಚ್ಚುಗೆ ದೊರೆಯಿತು. ಈಗ ಕರ್ಣ ಧಾರಾವಾಹಿನಲ್ಲಿ ನಿತ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಈ ಸೀರಿಯಲ್ನಲ್ಲಿ ನಮ್ರತಾ ಗೌಡ ಅವರು ತಮ್ಮ ಅಭಿನಯದ ಮೂಲಕ ಜನರ ಮನಸ್ಸನ್ನು ಗೆಲ್ತಾ ಇದ್ದಾರೆ. 2023ರಲ್ಲಿ ನಮ್ರತಾ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಆತ್ಮವಿಶ್ವಾಸದಿಂದ ಆಡಿದ್ರು. ಹಲವು ಟಾಸ್ಕ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು. ತಮ್ಮ ಸ್ನೇಹಪರ ಸ್ವಭಾವ ಮತ್ತು ನೇರ ಮಾತಿನ ಮೂಲಕ ಗಮನ ಸೆಳೆದಿದ್ರು. ಕುಟುಂಬದ ಜೊತೆ ಭಾವನಾತ್ಮಕ ವಿಚಾರಗಳನ್ನು ಹಂಚಿಕೊಂಡು ಪ್ರೇಕ್ಷಕರ ಮನ ಗೆದ್ದಿದ್ರು. ಬಿಗ್ ಬಾಸ್ ಕಾರ್ಯಕ್ರಮದ ವೇಳೆ ತಮ್ಮ ಬಾಲ್ಯದ ಕಷ್ಟಗಳನ್ನು ಅವರು ಹಂಚಿಕೊಂಡಿದ್ರು. ತಮ್ಮ ಜನನ ನಂತರ ಕುಟುಂಬವು ಕೆಲವು ಮೂಢನಂಬಿಕೆಗಳು ಹಾಗೂ ಸಾಮಾಜಿಕ ತೊಂದರೆಗಳನ್ನು ಎದುರಿಸಬೇಕಾಗಿತ್ತು ಎಂದು ಅವರು ಭಾವನಾತ್ಮಕವಾಗಿ ವಿವರಿಸಿದ್ರು. ಈ ಅನುಭವಗಳು ತಮ್ಮನ್ನು ಇನ್ನಷ್ಟು ಗಟ್ಟಿಯಾಗುವಂತೆ ಮಾಡಿವೆ ಅಂತ ಹೇಳಿಕೊಂಡಿದ್ರು. ನಮ್ರತಾ ಗೌಡ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಸಾರ್ವಜನಿಕವಾಗಿ ಹೆಚ್ಚು ಹಂಚಿಕೊಳ್ಳುವುದಿಲ್ಲ. ತಮ್ಮ ವೃತ್ತಿ, ಕುಟುಂಬ ಹಾಗೂ ಸ್ನೇಹಿತರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ. ಕೆಲವು ಸಂದರ್ಶನಗಳಲ್ಲಿ ಹಿಂದಿನ ಸಂಬಂಧದ ಕಹಿ ಅನುಭವದ ಬಗ್ಗೆ ಮಾತನಾಡಿದ್ದು, ಬಳಿಕ ತಮ್ಮ ವೃತ್ತಿ, ಶಿಕ್ಷಣದತ್ತ ಗಮನ ಹರಿಸಿ ಜೀವನದಲ್ಲಿ ಮುಂದೆ ಸಾಗಿದ್ದಾಗಿ ಹೇಳಿದ್ದಾರೆ. ನಮ್ರತಾ ಗೌಡ ಅವರು ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ. ಫೋಟೋಶೂಟ್ಗಳು, ಫ್ಯಾಷನ್, ಪ್ರವಾಸ, ಸೀರಿಯಲ್ ಚಿತ್ರೀಕರಣ ಹಾಗೂ ದೈನಂದಿನ ಜೀವನದ ಕ್ಷಣಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾರೆ. ಅವರ ಪೋಸ್ಟ್ಗಳಿಗೆ ಸಾವಿರಾರು ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನಮ್ರತಾ ಗೌಡ ಅವರು ಪ್ರತಿಭೆ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಕನ್ನಡ ಕಿರುತೆರೆ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ ನಟಿ. ಸಣ್ಣ ಪರದೆಯಿಂದ ಆರಂಭವಾದ ಈ ಪಯಣ ಇಂದು ಲಕ್ಷಾಂತರ ಅಭಿಮಾನಿಗಳ ಪ್ರೀತಿಯನ್ನು ಗಳಿಸಿದೆ. ತಮ್ಮ ಅಭಿನಯ, ಸರಳ ವ್ಯಕ್ತಿತ್ವ ಮತ್ತು ನಿರಂತರ ಪರಿಶ್ರಮದಿಂದ ಅವರು ಕನ್ನಡ ಮನೋರಂಜನಾ ಕ್ಷೇತ್ರದ ಪ್ರಮುಖ ನಟಿಯರಲ್ಲಿ ಒಬ್ಬರಾಗಿದ್ದಾರೆ.